ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಬ್ಲಾಗು ಅಂತಂದರೆ, ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ ಇದೆಯಲ್ವಾ. ಹಾಗೆ ಈ ಅಕ್ಷಯ ತೃತೀಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನು ಕೊಡೋಣ. ಇದ್ರ ಜೊತೆಗೆ ಏನೇನು ತೊಗೋಬೇಕು, ಯಾವ ಟೈಮಲ್ಲಿ ತೊಗೋಬೇಕು ಅಂತೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಅಕ್ಷಯ ತೃತೀಯ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನನಗೂ ಕೂಡ ಅಷ್ಟೇ ಇಂಪಾರ್ಟೆಂಟು. ನಾನು ಚಿನ್ನನೇ ತರ್ತೀನಿ, ಬೆಳ್ಳಿನೇ ತರ್ತೀನಿ ಅಂತಲ್ಲ. ನಾನು ಕೈಯಲ್ಲಿ ಯಾವುದು ತರೋದಕ್ಕೆ ಶಕ್ತಿ ಅನುಸಾರ ಯಾವುದಿರುತ್ತೋ ಅದನ್ನು ತರ್ತೀನಿ ಅಷ್ಟೇ. ಹಾಗಾಗಿ ಈಗ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಅಕ್ಷಯ ತೃತೀಯ ಶುಭಾಶಯಗಳು. ಇನ್ನು ಅಡ್ವಾನ್ಸ್ ವಿಶಸ್ ಎಲ್ರಿಗೂ, ಯಾರ್ಯಾರು ನಮ್ಮ ಬ್ಲಾಗ್ ನೋಡ್ತಿದ್ದೀರಾ ಅವರಿಗೆ. ಹಾಗಾಗಿ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆಗಲೇ ಹೇಳ್ದಾಗೆ ನಿಮಗೆ ತಮ್ಲೈನಲ್ಲಿ ಆಲ್ರೆಡಿ ಗೊತ್ತಾಗಿರುತ್ತೆ. ಆವಾಗಲೇ ಹೇಳ್ದಂಗೆ ಈಗ ಅಕ್ಷಯ ತೃತೀಯ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ತಿಳ್ಕೊಂಡಿದ್ದೀನಿ. ಹಾಗೇನೆ ಅದ್ರ ಜೊತೆಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ. ಈಗ ಏನೇನು ಅಂತ ನೋಡೋಣ. ಈಗ ಎಲ್ಲರ ಕೈಲೂ ಚಿನ್ನನೇ ತಗೊಳೋದಿಕ್ಕಾಗಲ್ಲ ಅಥವಾ ಬೆಳ್ಳಿನೂ ತಗೊಳೋದಿಕ್ಕಾಗಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಂತೂ ಅದು ಸಾಧ್ಯನೇ ಇಲ್ಲ. ಹಾಗಾಗಿ ಈ ಆಟೋ ಓಡಿಸೋರ ಜೀವನ ಆಗಿರ್ಬೋದು, ಕೂಲಿ ಮಾಡೋರ ಜೀವನ ಆಗಿರ್ಬೋದು, ನಮ್ಮಂಥ ಈ ಮಿಡಲ್ ಕ್ಲಾಸ್ ಜನರಿಗೆ ನಿಜವಾಗ್ಲೂ ಚಿನ್ನ ಆಗಲಿ ಬೆಳ್ಳಿ ಆಗಲಿ ತಗೊಳ್ಳೋ ಶಕ್ತಿ ಅಂತೂ ಇರೋದಿಲ್ಲ. ಹಾಗಾಗಿ ನಮ್ಗೆ ಏನು ತಗೊಳ್ಳೋದು ಅಕ್ಷಯ ತೃತೀಯ ದಿನ ಎಲ್ರೂ ಚಿನ್ನ ಬೆಳ್ಳಿ ತಗೊಳ್ತಾರಲ್ಲ, ನಾವು ಏನಾದರೂ ಒಂದು ತಗೋಬೇಕಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಮಗೆ ತಗೊಳ್ಳೋ ಶಕ್ತಿನೂ ಇರಲ್ಲ. ಅದಕ್ಕೆ ಇವಾಗ ನಾವು ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯನೂ ಇಲ್ಲ. ಚಿನ್ನಕ್ಕಿಂತ ಪವಿತ್ರವಾದ ವಸ್ತುಗಳಿದೆ, ಅದು ಯಾವ್ದಂತ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ದುಡ್ಡಿದ್ದವರು ಚಿನ್ನನ ತಗೋಬೋದು, ಬೆಳ್ಳಿನೂ ತಗೋಬೋದು, ಬೇಕಂದ್ರೆ ಡೈಮಂಡು ಕೂಡ ತಗೊಬೋದು ದುಡ್ಡಿರೋರು. ಬಟ್ ದುಡ್ಡಿಲ್ಲದೆ ಇರೋರಿಗೆ ಒಂದು ಕಡ್ಡಿ ತಗೊಂಡು ಬರೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅನ್ವಯಿಸುತ್ತೆ. ದುಡ್ಡಿರೋರಿಗೆ ಅವ್ರದ್ದೇ ಆದಂಥ ರಿಕ್ವೈರ್ಮೆಂಟ್ ಇರುತ್ತೆ, ಎಲ್ಲ ಇರುತ್ತೆ. ಹಾಗಾಗಿ ಈಗ ಏನೇನು ತಗೊಳ್ಳೋದು ಅಂತ ನೋಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ತುಳಸಿ ಗಿಡ ತಂದರೆ ಅಕ್ಷಯ ತೃತೀಯ ದಿನ ತುಂಬ ಒಳ್ಳೇದಾಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೇನೆ ಲಕ್ಷ್ಮಿ ತುಳಸಿ ಗಿಡದಲ್ಲಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ತುಳಸಿ ಗಿಡನ ತಗೊಂಡು ಬಂದರೂ ಕೂಡ ಒಳ್ಳೇದಾಗುತ್ತೆ. ಇದನ್ನು ಕೂಡ ತುಂಬ ಮಂಗಳಕರವಾದದ್ದು, ಶುಭವಾದದ್ದು. ನೀವು ಅಕ್ಷಯ ತೃತೀಯ ದಿನ ತಂದರೆ ಅದು ಕೂಡ ಒಳ್ಳೇದಾಗುತ್ತೆ. ಇನ್ನು ಮತ್ತೆ ನಮ್ಮ ತುಳಸಿ ಗಿಡ ನಮ್ಮ ಮನೇಲಿ ಆಲ್ರೆಡಿ ಇದೆ, ನಮ್ಗೆ ತುಳಸಿ ಗಿಡ ತರಲ್ಲ, ಬೇರೆ ಏನಾದ್ರು ತರ್ತೀನಿ ಅಂದರೆ ನೀವು ಕೂಡ ಸಿಂಪಲ್ ಆಗಿ ಕಲ್ಲುಪ್ಪನ್ನು ಕೂಡ ತರ್ಬೋದು. ಕಲ್ಲುಪ್ಪು ಸಂಪತ್ತನ್ನು ಆಕರ್ಷಿಸುತ್ತೆ ಅಂತ ಹೇಳ್ತಾರೆ. ಇದೆಲ್ರಿಗೂ ಗೊತ್ತೇ ಇರುತ್ತೆ. ಉಪ್ಪು ಮನೇಲಿದ್ದರೆ ಅದು ಲಕ್ಷ್ಮಿನೇ ಅಂತಾನೆ ಹೇಳ್ತಾರೆ, ಯಾಕಂದ್ರೆ ಅಷ್ಟು ಪವಿತ್ರವಾದದ್ದು. ಹಾಗಾಗಿ ಉಪ್ಪನ್ನಾದ್ರೂ ನೀವು ತಗೊಂಡ್ ಬರ್ಬೋದು. ಅದಿಲ್ಲ ಅಂತಂದ್ರೆ ನೀವು ಕವಡೆ ಬರುತ್ತೆ ಗೊತ್ತಾ, ಹಳದಿ ಕವಡೆ ಬರುತ್ತೆ. ಈಗ ಬಿಳಿ ಕವಡೆ ಮತ್ತೆ ಯೆಲ್ಲೋ ಕಲರ್ ಕವಡೆ ಅಂತ ಬರುತ್ತೆ, ಅದನ್ನು ಕೂಡ ಡಿಫ್ರೆನ್ಸ್ ಇರುತ್ತೆ. ನೀವು ಅದನ್ನು ಕೂಡ ತಗೊಬೋದು. ಅಂದ್ರೆ ಯೆಲ್ಲೋ ಕಲರ್ ನೋಡಿ ತಗೊಳ್ಳಿ. ಇದು ಮನೆ ಲಾಕರ್ ಅಂದ್ರೆ ಬೀರುವಲ್ಲಿ ನೀವು ದುಡ್ಡೆಲ್ಲ ಇಟ್ಕೊಳ್ತಿರಲ್ಲ, ಅಲ್ಲಿ ಇಟ್ಕೊಂಡ್ರೆ ತುಂಬಾ ನಿಮ್ಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಮನೆ ಏಳಿಗೆ ಆಗೋದು ಅದೆಲ್ಲ ಆಗುತ್ತೆ. ಹಾಗಾಗಿ ಅದನ್ನಾದ್ರೂ ನೀವು ತಗೊಂಡ್ ಬರ್ಬೋದು. ಇಲ್ಲ ನನ್ಗೆ ಅದು ಆಗಲ್ಲ ಅಂತಂದ್ರೆ ಹತ್ತಿ ಬರುತ್ತೆ ಗೊತ್ತಾ, ಕಾಟನ್. ಮಾಮೂಲಿ ನಾವು ಪೂಜೆ ಎಲ್ಲ ಮಾಡ್ತೀವಿ ಅಲ್ವಾ, ಆ ಹತ್ತಿ ತಗೊಂಡ್ ಬಂದ್ರೂ ಕೂಡ ತುಂಬಾ ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲ ಸಿಗುತ್ತೆ. ನೀವು ಅದನ್ನಾದ್ರೂ ತಗೋಬಹುದು. ಬರುತ್ತೆ ಹಳದಿ ಸಾಸಿವೆ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದು ಲಕ್ಷ್ಮಿ ಸಂಕೇತ ಅಂತಾನೆ ಹೇಳ್ತಾರೆ, ಸಂಪತ್ತನ್ನು ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ನೀವು ಅದನ್ನ ಬೇಕಾದ್ರೂ ತಗೋಬಹುದು. ಇಲ್ಲ ಅದನ್ನು ಆಗಲ್ಲ, ಮತ್ತೆ ನಮ್ಮ ಮನೇಲಿ ಅದೆಲ್ಲ ಇದೆ ಅಂತಂದ್ರೆ ನೀವು ಹೊಸದಾಗಿ ಮಣ್ಣಿನ ಮಡಿಕೆ ಕೂಡ ತರ್ಬೋದು. ಮಣ್ಣಿನ ಮಡಿಕೆ ಅಷ್ಟು ತುಂಬಾ ಚಿನ್ನಕ್ಕಿಂತನೂ ಶ್ರೇಷ್ಠ ಅಂತ ಹೇಳ್ಬೋದು. ಹಾಗಾಗಿ ನೀವು ಮಣ್ಣಿನ ಮಡಿಕೆ ತಂದ್ರೆ ಚಿನ್ನ ತಂದಷ್ಟೇನೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಇದರಲ್ಲಿ ಕಲ್ಲುಪ್ಪಾದ್ರೂ ತಗೊಳ್ಬೋದು, ಮಣ್ಣಿನ ಮಡಿಕೆನಾದ್ರೂ ತಗೋಬಹುದು, ಹಳದಿ ಸಾಸಿವೆನಾದ್ರೂ ತಗೊಬೋದು, ತುಳಸಿ ಗಿಡನಾದ್ರೂ ತಗೊಂಡ್ ಬರ್ಬೋದು, ಅಥವಾ ಹತ್ತಿನಾದ್ರೂ ತಗೊಂಡ್ ಬರ್ಬೋದು. ಯಾರಿಗೆ ಒಡವೆ ತಗೊಳ್ಳೋಷ್ಟು ಶಕ್ತಿ ಇರಲ್ವೋ ಅವರು ಖಂಡಿತ ಇದನ್ನ ತಗೊಳ್ಬೋದು. ಈಗ ಎಲ್ರಿಗೂ ಒಡವೆ ತಗೊಳ್ಳೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಲ್ಲ, ಅದು ಖಂಡಿತ ಸುಳ್ಳು. ಈಗ ಎಲ್ರು ಅಕ್ಷಯ ತೃತೀಯ ಬಂದ ತಕ್ಷಣ ಒಡವೆನೇ ಪರ್ಚೇಸ್ ಮಾಡ್ಬೇಕು ಅಂತ ಹೇಳ್ತಾರೆ, ಅದು ಸುಳ್ಳು. ನಾನು ಎಷ್ಟೋರ್ ಜನ ಲೈಫಲ್ಲಿ ನೋಡಿದ್ದೀನಿ, ಚೆನ್ನಾಗಿರೋರು ಉಂಟು, ಚೆನ್ನಾಗಿದ್ದು ಚೆನ್ನಾಗಿ ಪಟ್ಕೊಂಡು ಬಂದಿರೋರು ಉಂಟು, ಕಷ್ಟಪಟ್ಕೊಂಡು ಚೆನ್ನಾಗಿ ಆಗಿರೋರು ಉಂಟು. ಅವ್ರವ್ರಿಗೆ ಅನಿಸಿಕೆ ತಕ್ಕಂತೆ ಬಿಡ್ತೀನಿ ಅದನ್ನ. ಅವತ್ತು ಅಂತಂದ್ರೆ ಏಪ್ರಿಲ್ 30ನೇ ತಾರೀಕಿದೆ. ಈ ದಿನ ನೀವು ಮನೆಗೆ ಯಾವ ವಸ್ತುನಾದ್ರೂ ತಗೊಂಡ್ ಬನ್ನಿ, ಅದೃಷ್ಟನಾದ್ರೂ ಬರ್ಬೋದು, ಅಥವಾ ಸ್ವಲ್ಪ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಏಳಿಗೆನಾದ್ರೂ ಆಗ್ಬೋದು. ಹಾಗಾಗಿ ಸ್ವಲ್ಪ ಚೇತರಿಸ್ಕೋಬಹುದು.
ಸ್ವಲ್ಪ ಕಷ್ಟದಿಂದ ಸ್ವಲ್ಪ ಮೇಲೆ ಬರ್ಬೋದು. ಸಡನ್ ಆಗಿ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಒಂದ್ ಸ್ವಲ್ಪ ಈ ವರ್ಷ ಅಕ್ಷಯ ತೃತೀಯಕ್ಕೆ ಏನು ತಗೊಳ್ದಾನೆ ಇರ್ಬೋದು, ನೆಕ್ಸ್ಟ್ ವರ್ಷ ತಗೊಳ್ಬೋದು. ಹಾಗಾಗಿ ಆ ತರ ಆಗತ್ತೆ. ಅವ್ರಿಗೆ ಚಿನ್ನ ತಗೊಳಕ್ಕಾಗಲ್ಲ, ಅವರು ನಾನು ಹೇಳಿರೋ ಐಟಮ್ಸ್ ಗಳನ್ನು ಕೂಡ ತಗೊಂಡ್ ಬರ್ಬೋದು. ನೀವು ಅಕ್ಷಯ ತೃತೀಯ ದಿನ ಏನ್ ಐಟಮ್ಸ್ ತಗೊಂಡ್ ಬರ್ತೀರ ಅದನ್ನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ. ಈಗ ನೀವು ಹೇಗೆ ಚಿನ್ನ ಬೆಳ್ಳಿ ತಗೊಳ್ಳೋರು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀರ, ಹಾಗೆ ಅದಕ್ಕೂ ದೇವ್ರ ಹತ್ರ ಇಟ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ಬೋದು ನೀವು. ಅದನ್ನು ಕೂಡ ಒಳ್ಳೇದಾಗುತ್ತೆ. ಅದ್ರ ತಗೊಳ್ಳಿ, ಏನಾದ್ರೂ ತಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ನಿಮ್ ವಿಡಿಯೋದಲ್ಲಿ ಹೇಳ್ಬೋದು ಅದನ್ನ ತಗೊಳ್ಳಿ ಇದನ್ನ ತಗೊಳ್ಳಿ ಅಂತ. ನಿಜವಾಗ್ಲೂ ನಾನು ಹೇಳ್ತೀನಿ, ನನಗೂ ಒಡವೆ ತಗೊಳ್ಳೋಷ್ಟು ಶಕ್ತಿ ಇಲ್ಲ. ಹಾಗಾಗಿ ನಾನು ಹೇಳಿದ ಕಲ್ಲುಪ್ಪು ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಮಡಿಕೆ ಆಗಿರ್ಬೋದು, ಯಾವ್ದಾದ್ರು ಒಂದು ನಾನು ಅಕ್ಷಯ ತೃತೀಯ ದಿನ ತಗೊಳ್ತೀನಿ. ಹಾಗೆ ಅಕ್ಷಯ ತೃತೀಯ ದಿನ ಏನ್ ತಂದಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೂ ಕೂಡ. ಈ ತರ ಮಾಡಿ ನಿಜವಾಗ್ಲೂ ಖಂಡಿತ ವರ್ಕ್ ಆಗುತ್ತೆ. ಎಲ್ರಿಗೂ ಚಿನ್ನನೇ ಬೇಕು ಬೆಳ್ಳಿನೇ ಬೇಕು ಅಂತಂದ್ರೆ ಅದು ಆಗೋದಿಲ್ಲ. ಹಾಗಾಗಿ ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ ಇದೆಯಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ. ದೇವರು ಈ ವರ್ಷ ತಗೊಳಕ್ ಆಗದೆ ಇರೋಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂದ್ರೆ ಮುಂದಿನ ವರ್ಷ ತಗೊಳಕ್ ಆಗಷ್ಟು ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ನೀವು ಏನೇನ್ ತಗೊಂಡ್ ಬಂದ್ರಿ ನನ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ, ಆಯ್ತಾ. ಇವಾಗ ಅದನ್ನ ಯಾವ ಟೈಮಲ್ಲಿ ತರಬೇಕು, ಯಾವ ಟೈಮಲ್ಲಿ ತಂದ್ರೆ ಒಳ್ಳೇದಾಗುತ್ತೆ, ಯಾವ ಟೈಮಲ್ಲಿ ಚಿನ್ನ ತಗೊಂಡ್ರೆ ಒಳ್ಳೇದಾಗುತ್ತೆ, ಬೆಳ್ಳಿ ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ನೋಡೋಣ. ಈಗ ನೀವು ಟೈಮ್ ಬಗ್ಗೆ ಕೇಳೋದಾದ್ರೆ, ಅಲ್ಲಿ ಪೂಜೆ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ. ಅಂದ್ರೆ ಅಂಗಡಿಗಳಿಗಾಗಿರ್ಬೋದು, ಕಚೇರಿಗಳಿಗಾಗಿರ್ಬೋದು, ಮನೇಲಾದ್ರೂ ಅಷ್ಟೇ ಈ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಹಾಗಾಗಿ ಟೈಮು ಅಂತಂದ್ರೆ ಬೆಳಿಗ್ಗೆ 5:41ರಿಂದ 8:00ವರೆಗೂ ಟೈಮ್ ಚೆನ್ನಾಗಿದೆ. ಆ ಟೈಮಲ್ಲಿ ನೀವು ಯಾವಾಗ ಬೇಕಾದ್ರೂ ತರ್ಬೋದು. ಚಿನ್ನನಾದ್ರೂ ತಗೊಬೋದು, ಬೆಳ್ಳಿನಾದ್ರೂ ತಗೊಳ್ಬೋದು, ಅಥವಾ ನಾನು ಹೇಳಿರೋ ವಸ್ತುಗಳಲ್ಲಿ ಯಾವ್ದಾದ್ರು ತರ್ಬೋದು. ಆ ಟೈಮಲ್ಲಿ ತಗೊಂಡ್ರೆ ಒಳ್ಳೇದಾಗುತ್ತೆ. ಬೇಕಾದ್ರೂ ತಗೊಬೋದು, ತೊಂದರೆ ಇಲ್ಲ. ನಿಮ್ ಶಕ್ತಿ ಅನುಸಾರ ಯಾವ್ದು ನಮ್ಗೆ ಸರಿ ಅನ್ಸುತ್ತೋ ಆಗ ನೀವು ಮಾಡ್ಬೋದು. ನೀವು ನಾನು ಹೇಳಿರೋ ಐಟಮ್ಸ್ ಅಲ್ಲಿ ಮೇಯ್ನ್ ಆಗಿ ಈಗ ಹೇಳ್ತೀನಲ್ಲ ಆ ಐಟಮ್ಸ್ ನ ತಗೊಂಡ್ ಬನ್ನಿ, ನಿಜವಾಗ್ಲೂ ಒಳ್ಳೇದಾಗುತ್ತೆ. ನಮ್ ಕೈಯಲ್ಲಿ ತಗೊಳೋದಿಕ್ಕಾಗಲ್ಲ, ನಮ್ ಕಷ್ಟ ಇದೆ ಅಂತ ಹೇಳೋರ್ಗೆ ಮಣ್ಣಿನ ಮಡಿಕೆ, ಹತ್ತಿ ಆಗಿರ್ಬೋದು, ಅಥವಾ ತುಳಸಿ ಗಿಡ ಆಗಿರ್ಬೋದು, ಅಥವಾ ಬಿಳಿ ಸಾಸಿವೆ ಆಗಿರ್ಬೋದು, ಇಷ್ಟನ್ನ ಹೇಳಿದೀನಿ. ಈಗ ಇಲ್ಲ ನಾನು ಚಿನ್ನ ಬೆಳ್ಳಿನೇ ತಗೊಳ್ಳೋ ಶಕ್ತಿ ನಮ್ಗೆ ದೇವ್ರು ಕೊಟ್ಟಿದ್ದಾನೆ, ನಾನು ತಗೊಳ್ತೀನಿ ಅನ್ನೋರಿಗೆ ಈಗ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಈಗ ನೀವು ಅದೇ ಯಾವ ಟೈಮಲ್ಲಿ ತಗೋಬೇಕು ಅಂದ್ರೆ ಆಗ್ಲೇ ಹೇಳ್ದಾಗೇನೆ ಬೆಳಿಗ್ಗೆ 5:41ರಿಂದ 8:00ವರೆಗೂ ಟೈಮ್ ಚೆನ್ನಾಗಿದೆ. ಆ ಟೈಮಲ್ಲಿ ನೀವು ತಗೋಬಹುದು. ಚಿನ್ನನಾದ್ರೂ ತಗೋಬಹುದು, ಬೆಳ್ಳಿನಾದ್ರೂ ತಗೊಳ್ಬಹುದು, ಏನಾದ್ರೂ ತಗೊಳ್ಬಹುದು. ನಿಮ್ಮ ಚಿನ್ನನೇ ತಗೊಳ್ತೀನಿ ಅಂದ್ರು ಅದು ನಿಮ್ ಇಷ್ಟ. ನನ್ ಸಜೆಷನ್ ಏನಪ್ಪಾ ಅಂತಂದ್ರೆ ಬೆಳ್ಳಿ ತಗೊಂಡ್ರೆ ಸ್ವಲ್ಪ ಹಂತವಾಗಿ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಬರ್ತವೆ, ಸಮೃದ್ಧಿ ಆಗುತ್ತೆ, ಮನೆ ಏಳಿಗೆ ಆಗುತ್ತೆ. ಹಾಗಾಗಿ ಬೆಳ್ಳಿ ತಗೊಳ್ಳೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಚೆನ್ನಾಗಿರೋರು ನಾವಿಲ್ಲ ಚಿನ್ನನೇ ತಗೊಳ್ತೀವಿ, ಡೈಮಂಡೇ ತಗೊಳ್ತೀವಿ ಅಂದ್ರೆ ಅದು ನಿಮ್ ಇಸ್ಬೋದು, ಅಥವಾ ಬೆಳ್ಳಿನಾದ್ರೂ ತಗೊಳ್ಬೋದು. ಅಥವಾ ದೇವ್ರು ನನ್ಗೆ ಇಷ್ಟು ತಗೊಳ್ಳೋ ಶಕ್ತಿ ಕೊಟ್ಟಿಲ್ಲ, ಮುಂದಿನ ವರ್ಷ ಕೊಡ್ಲಿ ಅಂತನಾದ್ರೂ ನೀವು ಬೇಡ್ಕೊಂಡು ಈ ವರ್ಷ ನಿಮ್ ಕೈಲಾದಷ್ಟು ಮಣ್ಣಿನ ಮಡಿಕೆನೋ ಇಲ್ಲ ಹತ್ತಿನೋ ತುಳಸಿ ಗಿಡ ಯಾವ್ದಾದ್ರು ತಗೊಂಡ್ ಬಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ. ಅಷ್ಟೇನೆ, ನನ್ನ ಅನಿಸಿಕೆ ಅಷ್ಟೇನೆ. ನಾನು ಏನ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ತಿಳ್ಕೊಂಡಿದೀನಿ. ಐ ಹೋಪ್ ಖಂಡಿತ ನಿಮ್ಗೆ ಯೂಸ್ಫುಲ್ ಆಗ್ಬೋದು. ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ ದಿನ ಅಕ್ಷಯ ತೃತೀಯ ದಿನ ಒಳ್ಳೇದಾಗ್ಲಿ, ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡ್ಲಿ. ಈ ವರ್ಷ ಗಿಂತನೂ ಮುಂದಿನ ವರ್ಷ ಇನ್ನೂ ಸ್ವಲ್ಪ ನಿಮ್ಮ ಮನೆಗಳಲ್ಲಿ ಏಳಿಗೆ ಎಲ್ಲ ಚೆನ್ನಾಗಾಗ್ಲಿ. ಈ ವರ್ಷ ಯಾರ್ಯಾರಿಗೆ ಕಷ್ಟ ಇದೆ ನೆಕ್ಸ್ಟ್ ವರ್ಷ ಸ್ವಲ್ಪ ಕಷ್ಟ ಎಲ್ಲ ಕರಗಿ ಚಿನ್ನ ಬೆಳ್ಳಿ ತಗೊಳ್ಳೋ ಶಕ್ತಿ ದೇವ್ರು ಕೊಡ್ಲಿ, ನಮಗೂ ಕೊಡ್ಲಿ, ನಿಮಗೂ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಇಷ್ಟ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಅಕ್ಷಯ ತೃತೀಯ ದಿನ ಏನ್ ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ, ಆಯ್ತಾ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.